ಹಲೋ ಫ್ರೆಂಡ್ಸ್, ಈ ಮಾಯೆಗೆ ಸ್ವಾಗತ. ಫ್ರೆಂಡ್ಸ್ ರೆಕಮೆಂಡೇಷನ್ ಈ ಒಂದು ಕ್ಯಾಟಗರಿನಲ್ಲಿ ನಾನು ಮಾತಾಡ್ತಿರೋ ಸಿನಿಮಾ ಯಾವುದು ಅಂದರೆ ಅದು ಮಲಯಾಳಂ ಸಿನಿಮಾ ಲೋಕ ಚಾಪ್ಟರ್ 1. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನನ್ನ ಫ್ರೆಂಡ್ಸ್ ರೆಕಮೆಂಡ್ ಮಾಡಿರುವಂಥ ಸಿನಿಮಾನೇ, ಹೀಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ನೋಡಿದ ಮೇಲೆ. ಸೊ ಯೂಶ್ವಲಿ ನಾವು ಈ ಚಂದಮಾಮ ಕಥೆಗಳನ್ನ ಓದ್ತಿರ್ಬೇಕಾದ್ರೆ ಅದರಲ್ಲಿರುವಂಥ ಸೂಪರ್ ಹ್ಯೂಮನ್ ಬೀಯಿಂಗ್ಗಳು, ಅದರಲ್ಲಿರುವಂಥ ದೆವ್ವಗಳ ಕಥೆ, ಅದರಲ್ಲಿರುವಂಥ ಯಕ್ಷಿಣಿಯರ ಕಥೆಗಳು ಮತ್ತು ಅದರಲ್ಲಿರುವಂಥ ವ್ಯಾಂಪೈರ್ಗಳ ಕಥೆಗಳು. ಅಂದರೆ ವ್ಯಾಂಪೈರ್ ಅಂದರೆ ಗೊತ್ತಲ್ವ ನಿಮಗೆ, ರಕ್ತವನ್ನು ಹೀರುವಂಥ ನರರಾಕ್ಷಸರಂತೀರ ಏನಂತೀರ ಗೊತ್ತಿಲ್ಲ ನನಗೆ, ಅಂಥವ್ರ ಕಥೆಗಳನ್ನೆಲ್ಲ ನೋಡಿದ್ದೀವಿ. ನೋಡಿ ಕಥೆ ಅಂತ ಮರ್ತುಬಿಡ್ತೀವಿ. ಆದರೆ ಈ ಥರದ ವ್ಯಕ್ತಿಗಳು, ಈ ಥರದ ವ್ಯಾಂಪೈರ್ಗಳು ಈಗಲೂ ಇದ್ದಾರೆ, ನಮ್ಮ ಮಧ್ಯನೇ ಇದ್ದಾರೆ, ಬಟ್ ಅವ್ರು ಯಾರಿಗೂ ಕಾಣಲ್ಲ ಅನ್ನೋ ಒಂದು ಥಾಟನ್ನು ಇಟ್ಕೊಂಡು, ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು ಲೋಕ. ದೆವ್ವಗಳ ಬಗ್ಗೆ ನಂಬಿಕೆ ಇರೋರು, ಆತ್ಮಗಳ ಬಗ್ಗೆ ನಂಬಿಕೆ ಇರೋರ ಜೊತೆ ನೀವು ಕೂತ್ಕೊಂಡು ಮಾತಾಡಿದರೆ ಅವ್ರು ಹೀಗೆ ಹೇಳ್ತಾರೆ, ನಮಗೆ ಕಾಣಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಅಲ್ವಲ್ಲ. ನಮ್ಮ ಕಣ್ಣಿನ ಡೈಮೆನ್ಷನ್ನೇ ಬೇರೆ, ಅವರಿರುವಂಥ ಡೈಮೆನ್ಷನ್ನೇ ಬೇರೆ, ಹೀಗಾಗಿ ಅದು ನಿಮಗೆ ಕಾಣಲ್ಲ ಅಂತ ದೆವ್ವಗಳ ಬಗ್ಗೆ, ಆತ್ಮಗಳ ಬಗ್ಗೆ ಹೇಳ್ತಾರೆ. ಸೊ ಅದೇ ಥರ ವ್ಯಾಂಪೈರ್ಗಳು ಅಂತ ಇವ್ರು ಹೇಳ್ತಾರೆ. ಸೊ ಅದು ಏನೇ ಇರಲಿ, ಕಥೆ ಶುರುವಾಗೋದು ಹೇಗೆ ಅಂತಂದರೆ, ಒಂದು ಭಾಳ ಚೆನ್ನಾಗಿರೋ ಹುಡುಗಿ ಬೆಂಗಳೂರಿಗೆ ಬರ್ತಾಳೆ, ಕೇರಳದಿಂದ ಬಂದು ಇಲ್ಲಿ ಸೆಟ್ಲ್ ಆಗ್ತಾಳೆ. ಮನೆ ಎದುರುಗಡೆ ಒಂದು ಹುಡುಗ ಇರ್ತಾನೆ, ಅವ್ನ ಫ್ರೆಂಡ್ಸ್ ಇರ್ತಾರೆ, ಆ ಫ್ರೆಂಡ್ಸ್ಗೆ ಒಂದಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇರ್ತಾರೆ, ಇವ್ರು ಪಾರ್ಟಿ ಗಿಟಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಈ ಹುಡುಗನಿಗೆ ಆ ಹುಡುಗಿ ಇಷ್ಟ ಆಗ್ತಾಳೆ, ಬಟ್ ಆ ಹುಡುಗಿ ಒಬ್ಬಳೇ ಇರ್ತಾಳೆ ಮತ್ತು ಸ್ವಲ್ಪ ಮಿಸ್ಟೀರಿಯಸ್ ಅನ್ನಿಸ್ತಾ ಇರ್ತಾಳೆ. ಇವನು ಹೋಗಿ ಪರಿಚಯ ಮಾಡ್ಕೋತಾನೆ ಅವಳನ್ನ. ಆಮೇಲೆ ನಮ್ಮ ಬರ್ಡೇ ಪಾರ್ಟಿ ಇದೆ, ಒಂದು ಸಲ ಬನ್ನಿ ಅಂತ ಹೇಳ್ತಾನೆ, ಅವಳು ಬರ್ತಾಳೆ. ಆಮೇಲೆ ಒಂದು ಸಲ ಇವನಿಗೆ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಅಚಾನಕ್ಕಾಗಿ ಸಾಯ್ತಾನೆ ಬದುಕ್ತಾನೆ. ಆ ಬದುಕಿಸಿದ್ದು ಯಾರು ಅಂದರೆ ಅದೇ ಹುಡುಗಿ ಅಂತ ಇವನಿಗೆ ಅನಿಸುತ್ತೆ, ಬಟ್ ಯಾರೂ ಕಾಣಲ್ಲ. ಸೊ ಹೀಗಿರಬೇಕಾದ್ರೆ, ಯಾರೊಂದು ಹುಡುಗಿ ಕಷ್ಟದಲ್ಲಿರಬೇಕಾದ್ರೆ ಈ ಹುಡುಗಿ ಅಂದರೆ ಎದುರು ಮನೆಯಲ್ಲಿರುವಂಥ ಈ ಹುಡುಗಿ, ಈಕೆಯ ಹೆಸರು, ಸಿನಿಮಾದಲ್ಲಿ ಹೆಸರು ಚಂದ್ರ ಅಂತ, ಆಕೆ ಆರ್ಟಿಸ್ಟ್ ಹೆಸರು ಕಲ್ಯಾಣಿ ಪ್ರಿಯದರ್ಶನ್ ಅಂತ. ಪ್ರಿಯದರ್ಶನ್ ಅನ್ನುವಂಥ ಒಬ್ಬ ನಿರ್ದೇಶಕರು ಇದಾರಲ್ವಾ, ಮಲಯಾಳಂ ಫೇಮಸ್ ನಿರ್ದೇಶಕರು, ಹಿಂದಿನಲ್ಲೂ ಮಾಡಿದ್ದಾರೆ, ಅವ್ರ ಮಗಳು. ಆಕೆ ಚಂದ್ರ ಅಲಿಯಾಸ್ ಕಲ್ಯಾಣಿ ಯಾರೋ ಒಬ್ಬ ಹೆಣ್ಮಗಳು ಕಷ್ಟದಲ್ಲಿದ್ದಾಗ ಹೋಗಿ ರೆಸ್ಕ್ಯೂ ಮಾಡ್ತಾಳೆ. ಯಾರು ಕಷ್ಟ ಕೊಡ್ತಿರ್ತಾನೋ ಅವನನ್ನು ಪನಿಷ್ ಮಾಡ್ತಾಳೆ. ಸ್ವಲ್ಪ ಮಿಸ್ಟೀರಿಯಸ್ ಆಗಿರೋದ್ರಿಂದ ಈ ಹುಡುಗ ಅಂದರೆ ಇಷ್ಟಪಡ್ತಿರುವಂಥ ಹುಡುಗ ಅವಳನ್ನ ಫಾಲೋ ಮಾಡಿದಾಗ ಗೊತ್ತಾಗುತ್ತೆ ಬೇರೆ ಥರದ ಲೋಕ ಇದೆ ಅಂಥೇಳಿ. ಅದರಲ್ಲಿ ಬರುವಂಥ ಅಂಡರ್ವರ್ಲ್ಡ್ ಎಲಿಮೆಂಟ್ಗಳು, ಅದರಲ್ಲಿ ಬರುವಂಥ ಇನ್ಸ್ಪೆಕ್ಟರ್ಗಳು, ಅದರಲ್ಲಿ ಬರುವಂಥ ರಾಜಕಾರಣಿಗಳು, ಅದರಲ್ಲಿ ಬರುವಂಥ ಮೀಡಿಯಾ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ನೋಡಿಸ್ಕೊಂಡು ಹೋಗುತ್ತೆ. ಅಂದರೆ 17-18ನೇ ಶತಮಾನದಲ್ಲಿ ಕಾಡಲ್ಲಿ ನಡೆಯುವಂಥ ಒಂದು ಘಟನೆ, ಆದಿವಾಸಿಗಳು ಮತ್ತು ರಾಜರ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷ. ಅಲ್ಲಿ ಒಂದು ಹುಡುಗಿಗೆ ಒಂದು ಸೂಪರ್ ಪವರ್ ಬರುವಂಥದ್ದು. ಅದಾದ ನಂತರ 21ನೇ ಶತಮಾನಕ್ಕೆ ಅದನ್ನು ಕಥೆಯನ್ನು ಕನೆಕ್ಟ್ ಮಾಡುವಂಥ ರೀತಿ ಇದು ಇದೆಯಲ್ಲ, ಇದು ತುಂಬ ಚೆನ್ನಾಗಿದೆ. ಇದು ಅಂದರೆ ಒಂದು ಸೂಪರ್ ಹ್ಯೂಮನ್ ಬೀಯಿಂಗ್ ಅಂದಾಗ ಯೂಶ್ವಲಿ ನಮಗೆ ಮ್ಯಾನ್ಗಳು ಕಾಣ್ತಾರೆ, ಸೂಪರ್ ಮ್ಯಾನ್, ಬ್ಯಾಟ್ ಮ್ಯಾನ್, ಈ ಥರ ಮ್ಯಾನ್ಗಳು ಕಾಣ್ತಾರೆ, ಸೂಪರ್ ವುಮನ್ಗಳು ಕಾಣಲ್ಲ. ಆದರೆ ಇಲ್ಲಿ ಒಂಥರ ಸೂಪರ್ ವುಮನ್ ಕಥೆ ಅಂತ ಹೇಳ್ಬೋದು. ಆದರೆ ಇನ್ನೂ ಜಾಸ್ತಿ ಹೇಳಕ್ಕೆ ಹೋಗಲ್ಲ ನಾನು. ಇದು ಜಿಯೋ ಹಾಟ್ಸ್ಟಾರಲ್ಲಿದೆ, ಆಸಕ್ತರು ನೋಡಿ, ನಿಮಗೆ ಖಂಡಿತ ಬೇಜಾರಾಗಲ್ಲ ಅಂತ ಅನ್ಕೋತೀನಿ. ಇದ್ರ ಜೊತೆಗೆ ಇನ್ನೂ ಒಂದು ನನಗೆ ಇದರಲ್ಲಿ ಇಷ್ಟ ಆಗಿರೋದನ್ನು ಸಿನಿಮಾಟೋಗ್ರಫಿ ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ, ನಮ್ಮ ಬೆಂಗಳೂರು ಎಷ್ಟೊಂದು ಚೆನ್ನಾಗಿದೆಯಾ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಬೆಂಗಳೂರನ್ನ ತೋರಿಸಿದ್ದಾರೆ. ಅದು ನೈಟ್ ಬೆಂಗಳೂರನ್ನ, ರಾತ್ರಿ ಕಾಣುವಂಥ ಬೆಂಗಳೂರನ್ನ. ಅದು ಯಾಕೆ ಬರೀ ರಾತ್ರಿ ತೋರಿಸಿದ್ದಾರೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಳ್ಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಇದನ್ನು ಪ್ರೊಡ್ಯೂಸ್ ಮಾಡಿದ್ದು ಯಾರು ಅಂದರೆ ದುಲ್ಕಾರ್ ಸಲ್ಮಾನ್ ನಿಮಗೆ ಗೊತ್ತಿರ್ಬೋದು, ಮಲಯಾಳಂನ ಮಮ್ಮೂಟಿಯವರ ಪ್ರಖ್ಯಾತ ನಟ, ಅವ್ರ ಮಗ, ಆತನು ಕೂಡ ಒಬ್ಬ ಸೂಪರ್ ಸ್ಟಾರ್. ಆದರೆ ಇಂಥ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಿಗೆ ದುಡ್ಡು ಹಾಕ್ತಾರೆ ಮತ್ತು ಆ್ಯಕ್ಟ್ ಕೂಡ ಮಾಡ್ತಾರೆ. ಇದೆಯಲ್ಲ, ಇದು ನನ್ನ ಪ್ರಕಾರ ಕನ್ನಡದಲ್ಲಿ ಆಗಬೇಕಾಗಿರುವಂಥದ್ದು. ಎಕ್ಸ್ಪೆರಿಮೆಂಟಲ್ ಆದರೆ ಕಮರ್ಷಿಯಲ್ ಆಗಿರೋ ಸಿನಿಮಾಗಳಿಗೆ ದೊಡ್ಡ ಸ್ಟಾರ್ಗಳು, ದೊಡ್ಡ ಬ್ಯಾನರ್ಗಳು ಸಪೋರ್ಟ್ ಮಾಡೋದಿದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ಸಪೋರ್ಟ್ ಮಾಡಿದ್ದು ಸೂಪರ್ ಹಿಟ್ ಆಗಿದೆ ಈ ಸಿನಿಮಾ. ಈಗ OTTನಲ್ಲಿದೆ, ಆಸಕ್ತರು ನೋಡಿ. ಲೋಕ ಅಂತದ ಹೆಸರು. ನಮಸ್ಕಾರ.